ಈಗೇನು ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸೆಪ್ಟೆಂಬರ್ ಕ್ರಾಂತಿ ಅಂತ ಮೊದಲು ಹೇಳಿದ್ದೆ ನಾನು. ಇವತ್ತು ಬದಲಾವಣೆ ಬಗ್ಗೆ ಚರ್ಚೆ ನಡೆಯೋದಿಲ್ಲ. ಯಾರು ಹೇಳ್ತಾ ಇರೋದು? ದಟ್ ಈಸ್ ದ ಇಂಟ್ರೆಸ್ಟಿಂಗ್ ಪಾಯಿಂಟ್. ನೋಡ್ಕೊಂಬರೋಣ ಬನ್ನಿ. ಸೆಪ್ಟೆಂಬರ್ ಕ್ರಾಂತಿ ಕೇಳಿಸ್ಕೊಂಡಿದ್ದೀರಾ ನೀವು? ಈ ಮುಂಚೆ ಆ ಹೌದಾ ಏನೋ ಆಗ್ಬಿಡುತ್ತಾ ಅಂದ್ವಿ, ಆದರೆ ಎಲ್ಲ ಏನೂ ಆಗಲಿಲ್ಲ. ಸಿಎಂ ಸಿದ್ದರಾಮಯ್ಯ ಆಪ್ತ ಶಾಸಕ KN ರಾಜಣ್ಣ ಈ ಹೇಳಿಕೆ ಕೊಟ್ಟಿರೋದು. ರಾಜ್ಯಸಭೆ ಪರಿಷತ್ ಸ್ಥಾನಗಳ ಬಗ್ಗೆ ಚರ್ಚೆ ಆಗಬಹುದು. ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನಾರಚನೆ ಕೇಳಬಹುದು. ಅವಕಾಶ ಸಿಕ್ಕರೆ ನಾನು ಮತ್ತೆ ಮಂತ್ರಿ ಆಗ್ತೀನಿ ಅಂತ ಯಾರು ಹೇಳ್ತಾ ಇದ್ದಾರೆ? KN ರಾಜಣ್ಣ ಹೇಳ್ತಾ ಇದ್ದಾರೆ. ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ದು ನಾನೇ ರೀ, ಮೊದಲು ನನಗೆಲ್ಲ ವಿಚಾರ ಗೊತ್ತಿತ್ತು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಬದಲಾವಣೆ ಬಗ್ಗೆ ಚರ್ಚೆ ನಡೆಯೋದಿಲ್ಲ. ಸಿಎಂ ಸಿದ್ದರಾಮಯ್ಯ ಆಪ್ತ ಶಾಸಕ KN ರಾಜಣ್ಣ ಈ ಹೇಳಿಕೆ, ಅವ್ರು ಏನು ಹೇಳಿಕೆ ಕೊಟ್ಟರು, ಯಾವಾಗ ಬಾಂಬ್ ಸ್ಫೋಟ ಆಗುತ್ತೆ, ಟುಸ್ಪಟಾಕಿ ಆಗುತ್ತೆ ಗೊತ್ತಾಗಲ್ಲ. ಆದರೆ ಅವ್ರ ಹೇಳಿಕೆಯನ್ನು ಯಾರು ಕೂಡ ನೆಗ್ಲೆಕ್ಟ್ ಮಾಡುವಂಗಂತೂ ಇರಲ್ಲ. ಕೆಲವೊಬ್ರು ಹೇಳ್ತಾ ಇರ್ತಾರೆ, ಪಕ್ಷದ ವಕ್ತಾರರು, ಅಯ್ಯೋ ಅವ್ರ ಮಾತನ್ನು ಕೇಳಿಕೊಂಡು ಏನ್ರಿ ಡಿಬೇಟ್ ಮಾಡ್ತೀರಾ ಅಂತ ಹೇಳೋರು ಇದ್ದಾರೆ. ಆದರೆ ಹಾಗೆ ಇರುತ್ತಾ? ಸುಮ್ಮನೆ ಬಿಟ್ಬಿಡೋಕ್ಕಾಗತ್ತಾ? ಯಾಕಂತ ಹೇಳಿದ್ರೆ ಅವ್ರಿಗೂ ಕೂಡ ಅವರ ಇನ್ಸೈಡ್ ಸ್ಟೋರಿ ಗೊತ್ತಿರುತ್ತೆ. ಹಾಗಾಗಿ ಶಾಸಕ KN ರಾಜಣ್ಣ ಅವರ ಹೇಳಿಕೆ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಿದ್ದರಾಮಯ್ಯನವರ ಆಪ್ತ ಕೂಡ ಹೌದು, ಮತ್ತು ಈ ಮುಂಚೆ ನಡೆದಂಥ ಎಲ್ಲ ಬೆಳವಣಿಗೆಗಳು ಕೂಡ ಸಾಕ್ಷಿಯಾಗಿದ್ದಾವೆ ಅವರ ಮಾತಿಗೆ. ಅವ್ರು ಏನಾದರೂ ಮಾತಾಡಿದ್ರೆ ಹೆಂಗೆ ಕ್ಲಾಸ್ ತಗೊಳ್ತಾರೆ, ಯಾವ ರೀತಿ ಅದಕ್ಕೆ ಅವ್ರನ್ನ ಅಲ್ಲಿ ವಜಾ ಮಾಡಲಾಯಿತು, ಎಲ್ಲವನ್ನು ಕೂಡ ಗಮನಿಸಿದ್ದೀವಿ. ಹಾಗಾಗಿ ರಾಜಣ್ಣ ಈಗ ಮತ್ತೇನೋ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ದೇರ್ ಸಮಥಿಂಗ್ ಶುಡ್ ಬಿ ದೇರ್. ಇವತ್ತು ಬದಲಾವಣೆ ಬಗ್ಗೆ ಚರ್ಚೆ ನಡೆಯೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೇಳಿದರು, ಟೈಮ್ ಬರಲಿ ರೀ, ಸಮಯ ಬರಲಿ, ಕಾದ್ ನೋಡೋಣ, ಈಗೇನು ಕುರ್ಚಿ ಖಾಲಿ ಇದೆಯಾ ಅಂತ ಹೇಳ್ತಾ ಇದ್ರು. ಟೈಮ್ ಬರಲಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಏನರ್ಥ? ಇವರಲ್ಲಿ ಒಪ್ಪಂದ ಆಗಿರೋದು ನಿಜಾನ ಸುಳ್ಳ? ನಿಜ ಅಂತಾನೆ ಅವ್ರ ಮಾತಿನ ಸಾರಾಂಶ ಹೇಳ್ತಾ ಇರೋದು. ಅರೆ ಈಗ ಯಾಕ್ರಿ ಮಾತು ಅಂತ ಹೇಳ್ಬೋದಾಗಿತ್ತು. ಆ ಸಾರಾಸಗಟಾಗಿ ಹೈಕಮಾಂಡ್ ಇಲ್ಲಿವರೆಗೂ ಉತ್ತರ ಕೊಟ್ಟಿಲ್ಲ. ನೋಡ್ರಿ, ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ಬಿಟ್ರೆ ಜೀವನನೇ ಇರೋದಿಲ್ಲ, ಗೊತ್ತಾಯ್ತಾ? ಸಮಸ್ಯೆಗಳು ಉದ್ಭವ ಆಗ್ತವೆ, ಪರಿಹಾರ ಕಂಡುಕೋಬೇಕು. ಆ ನಂತರ ಇನ್ನು ಹೊಸ ಸಮಸ್ಯೆಗಳು ಉದ್ಭವ ಆಗ್ತವೆ, ಅದಕ್ಕೊಂದು ಪರಿಹಾರ ಕಂಡುಕೋಬೇಕು. ಇದು ನಿರಂತರವಾಗಿ ನಡೆಯುವಂಥವು. ಸಮಸ್ಯೆ ಉದ್ಭವ, ಸಮಸ್ಯೆ ಪರಿಹಾರ. ಇದು ಯಾವುದೋ ಒಂದು ಸಮಸ್ಯೆ ಇದೆ, ಸಮಸ್ಯೆ ಪರಿಹಾರ ಹೈಕಮಾಂಡ್ನಲ್ಲಿ ಕೊಡ್ತಾರೆ ಅಂತೇಳಿ ನಾವು ನಿರೀಕ್ಷೆ ಮಾಡಿದ್ದೇವೆ. ಬಟ್ ನನ್ನ ಅಸೆಸ್ಮೆಂಟ್ ಇವತ್ತು ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ತು ಸ್ಥಾನಗಳ ಬಗ್ಗೆ ಒಂದು ಪೂರ್ವಭಾವಿ ಚರ್ಚೆ ಮುಖ್ಯಮಂತ್ರಿಗಳ ಜೊತೆ ನಡೆಯುತ್ತೆ ಅಂತಕ್ಕಂಥದ್ದು. ಮತ್ತು ನನ್ನ ಒಂದು ನಿರೀಕ್ಷೆ ಏನಂದರೆ, ಮುಖ್ಯಮಂತ್ರಿಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರನ್ನು ಕೇಳ್ತಾರೆ, ರೀಶಫಲ್ ಪರ್ಮಿಷನ್ ಕೊಡಿ ಅಂತ. ಆಗ ಯಾವುದೆಲ್ಲ ಚರ್ಚೆಗಳಾಗ್ತವೆ, KPCC ಅಧ್ಯಕ್ಷರ ಬದಲಾವಣೆ ಮತ್ತು ರೀಶಫಲ್ಲು, ಪೋರ್ಟ್ಫೋಲಿಯೋಸ್ ಚೇಂಜ್ ಮಾಡುವಂಥದ್ದು ಮಂತ್ರಿಗಳಿಗೆ. ಭಾಳಷ್ಟು ಜನ ಮಂತ್ರಿಗಳು ನಾವೆಲ್ಲ ಪಕ್ಷದ ಕೆಲಸ ಮಾಡ್ತೀವಿ ಅಂತ ಹೇಳಿ ಅವ್ರುಗಳನ್ನ ಕೂಡ ವಾಲಂಟ್ರಿಯಾಗಿ ಮುಖ್ಯಮಂತ್ರಿಗಳ ಹತ್ರ ಹೇಳ್ಕೊಂಡಿದ್ದಾರೆ. ಸೊ ಹೀಗಾಗಿ ಹೆಚ್ಚಿನ ರಾಜಕೀಯ ಚರ್ಚೆ ನಡೆಯುತ್ತೆ ಅಂತಕ್ಕಂಥದ್ದು ನಿಸ್ಸಂದೇಶ. ಅದು ಎಲ್ಲ ಮಂತ್ರಿ ಸ್ಥಾನಕ್ಕೆಲ್ಲ ಡೆಲ್ಲಿಗೆ ಹೋಗಿ ಲಾಬಿ ಮಾಡ್ತಾ ಇದ್ದಾರೆ ಸರ್, ನೀವು ಯಾಕೆ ಹೋಗ್ಲಿಲ್ಲ? ನಾವೇನು ಮಂತ್ರಿ ಆಗ್ಬೇಕಂತ ನನಗೇನಿದ್ದಿಲ್ಲಲ್ಲ, ಆಗಿದ್ದು ಆಯ್ತು, ಬಿಟ್ಟಿದ್ದು ಆಯ್ತಲ್ಲ, ಇನ್ನು ತಿರ್ಗಿ ಏನಿದೆ? ಅದರಿಂದ ಮಂತ್ರಿ ಕೆಲಸ ನೋಡ್ರಿ, ಕೆಲಸ ಮಾಡೋರಿಗೆ ಮಂತ್ರಿ ಕೆಲಸನೇ ಇರಬೇಕು ಅಂತ ಏನಿಲ್ಲ. ನಾವು ಜನಪರವಾಗಿ, ಬಡವರ ಪರವಾಗಿ ಏನೆಲ್ಲ ಮಾಡಬಹುದಾಗಿದೆ ಅದನ್ನು ನಾನು ಪ್ರಾಮಾಣಿಕವಾಗಿ ಮೊದಲಿಂದನೂ ಮಾಡ್ತಾ ಬಂದಿದ್ದೀನಿ, ಇವತ್ತು ಮಾಡ್ತೀನಿ, ಮುಂದೆನೂ ಮಾಡ್ತೀನಿ. ಅದಕ್ಕೋಸ್ಕರ ಏನು ಮಂತ್ರಿ ಆಗಬೇಕು, MLA ಆಗಬೇಕು ಅಂತಕ್ಕಂಥದ್ದು ಏನಿಲ್ಲ. ನನಗೆ ಕೋಆಪರೇಟಿವ್ ಮೂವ್ಮೆಂಟ್ ಇದೆ. ಮೂವ್ಮೆಂಟಲ್ಲಿ ಸಹಾಯ ಮಾಡಲಿಕ್ಕೆ, ಕೆಲಸ ಮಾಡಲಿಕ್ಕೆ ಬಹಳಷ್ಟು ಅವಕಾಶಗಳಿದ್ದಾವೆ. ಹೆಚ್ಚು ಆ ಕಡೆ ಕಾನ್ಸಂಟ್ರೇಟ್ ಮಾಡ್ತೀನಿ. ದೆಹಲಿಗೆ ನಾನು ಹೋಗಲ್ಲ, ನಾನು ಅಮೆರಿಕ ಹೋಗ್ತಾ ಇದ್ದೀನಿ ಇವತ್ತು ರಾತ್ರಿ. ಡೆಲ್ಲಿಗೆ ಹೋಗಲ್ಲ, ಅಮೇರಿಕಾಗೆ ಹೋಗ್ತಾ ಇದ್ದೀನಿ. ಒಳ್ಳೆ ನಾನು ಯಾಕ್ರಿ ಈ ಜಟಾಪಟಿಲಿ ಇರಲಿ ಅಂತ KN ರಾಜಣ್ಣ ಅವ್ರು ತುಂಬ ರಿಲ್ಯಾಕ್ಸ್ ಮೂಡಲ್ಲಿ ಹೇಳ್ದಂಗಿತ್ತು. ಆದರೆ ಅವ್ರು ಹೇಳಿದಂಥ ರಿಲ್ಯಾಕ್ಸ್ ಮೂಡ್ನಲ್ಲಿ ಆಡಿದಂಥ ಮಾತುಗಳು ಬಹಳ ರಿಲ್ಯಾಕ್ಸ್ಡ್ ಆಗಿರಲಿಲ್ಲ. ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಈಗ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಓಕೆ, ನೋಡೋಣ ಏನಾಗುತ್ತೆ ಅಂಥೇಳಿ. ರಾಜಕಾರಣದಲ್ಲಿ ಇವೆಲ್ಲ ಇದ್ದದ್ದೇ. ಇವತ್ತು ಹೇಳಿರುವಂಥ ಮಾತು ಬಹಳ ಇಂಪಾರ್ಟೆಂಟ್ ಅಂತ ಅಂದ್ಕೊಂಡಿರ್ತೀವಿ, ಅದು ಮರುಗಳಿಗೆಯಲ್ಲೇ ಅಯ್ಯೋ ಇದೇನು ಇಲ್ವಾ ಅನ್ನುವ ಥರದಲ್ಲೂ ಕೂಡ ವಾತಾವರಣ ನಿರ್ಮಾಣವಾಗಿದೆ. ಹಾಗಾಗಿ ಆ ಒಂದು ಅನ್ಸರ್ಟನಿಟಿ ಇದ್ದೇ ಇದೆ. ಎಸ್,